ಎಸ್ಎಂ ಕೃಷ್ಣ ಬಿಎಸ್ವೈಗೆ ಜನ್ಮ ಕೊಟ್ಟಿರುವ ಪುಣ್ಯಭೂಮಿ ಇದು ಮಂಡ್ಯ ಅಂತ ಹೇಳಿ ಮಂಡ್ಯದಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ಮಂಡ್ಯ ಬಗ್ಗೆ ಹಾಡಿ ಹೊಗಳಿರುವಂತಹ ವಿಜಯೇಂದ್ರ ಅವರು ಅಹಿಂದ ಹೆಸರೇಳಿಕೊಂಡು ಸಿದ್ದರಾಮಯ್ಯ ಅಧಿಕಾರವನ್ನ ಹಿಡ್ಕೊಂಡಿದ್ದಾರೆ. ಅಧಿಕಾರಕ್ಕೆ ಬಂದ ನಂತರ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಮಾತಾಡಿದ್ದಾರೆ. ಭ್ರಷ್ಟ ಮುಖ್ಯಮಂತ್ರಿಯಿಂದ ಜನರಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರ ಹಗಲು ದರೋಡೆ ಮಾಡ್ತಾ ಇದೆ ಅಂತ ಹೇಳಿ ವಿಜಯೇಂದ್ರ ಆರೋಪಿಸಿದ್ದಾರೆ. ನಾನಿವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ನಗರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ಎಂ ಕೃಷ್ಣ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಇದು. ಅದೇ ರೀತಿ ಈ ನಾಡು ಕಂಡಂತ ಅಪ್ರತಿಮ ರೈತ ನಾಯಕ ಹೋರಾಟಗಾರ ಇರ್ತಕ್ಕಂಥ BS ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ. ಸೊ ಇನ್ನು SIT ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇದ್ದಂಗೆ. ನಾವು ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಸಿದ್ದರಾಮಯ್ಯರನ್ನ ಕೆಳಗೆ ಇಳಿಸೋವರೆಗೂ ಕೂಡ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ಕೂಡ ಮಾತಾಡಿದ್ದಾರೆ ಮಂಡ್ಯದಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜಯೇಂದ್ರ. SIT ನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ SIT ನಲ್ಲಿ ಅವತ್ತೇ ನಾವು ಹೇಳಿದ್ವಿ, ಇದು SIT ಅಲ್ಲ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿದ್ವಿ. ಅಲ್ಲಿರ್ತಕ್ಕಂಥ SIT ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಮಗೆ ವಿಶ್ವಾಸ ಇದೆ. ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಂಬಿಕೆ ಇದೆ. ಆದ್ರೆ ಆಡಳಿತ ಪಕ್ಷ ಸಿದ್ದರಾಮಯ್ಯ ಇವರ ಸರ್ಕಾರದ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಪೊಲೀಸರ ನಿಯಂತ್ರಣ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನಿಯಂತ್ರಣ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ. ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಮಂಡ್ಯದಲ್ಲಿ TV9ಗೆ HD ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಡಾದಲ್ಲಿ ಆಗಿರುವ ಹಗರಣ ಜನರಿಗೆ ತಿಳಿಸಬೇಕು, ಕಾಂಗ್ರೆಸ್ನ ಕೆಟ್ಟ ಸರ್ಕಾರವನ್ನ ತೆಗಿಬೇಕು. ಮುಖ್ಯಮಂತ್ರಿಯೇ ಹಾಳು ಮಾಡಿ ಬಿಟ್ಟಿರಲ್ಲ ಜನರ ನಂಬಿಕೆ, ಹಗರಣ ಮಾಡುವುದು ನಿಮ್ಮ ವಾಡಿಕೆ, ಮಿತಿ ಮೀರಿ ಭ್ರಷ್ಟಾಚಾರ, ಮಿತಿ ಮೀರಿ ಭ್ರಷ್ಟಾಚಾರ ನಿಮ್ಮ ಕಾಂಗ್ರೆಸ್ ಸರ್ಕಾರ. ರಾಜೀನಾಮೆ ಕೊಟ್ಟು ಹೋಗಿ ಇವಾಗ ರಾಜೀನಾಮೆ ಕೊಟ್ಟು. ಪಾದಯಾತ್ರೆ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸುನೀಲ್ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಮಂಡ್ಯದಲ್ಲಿ ಈಗಾಗಲೇ JDS ಬಿಜೆಪಿ ಹೆಜ್ಜೆ ಆಗ್ತದೆ. ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಒಟ್ಟಿಗೆ ಹೆಜ್ಜೆ ಆಗ್ತಾರೆ. ಕುಮಾರಸ್ವಾಮಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮಂಡ್ಯದಲ್ಲಿ ಪಾದಯಾತ್ರೆ ಆರಂಭವಾಗಿದೆ. ಐದನೇ ದಿನದ ಈ ಪಾದಯಾತ್ರೆ ಮಂಡ್ಯ ನಗರವನ್ನು ಪ್ರವೇಶ ಮಾಡ್ತಾ ಇದೆ. ಈಗಾಗಲೇ ಉತ್ತಮವಾದಂತಹ ಜನತೆಯ ಒಂದು ಸ್ಪಂದನೆಯೊಂದಿಗೆ ಈ ಕಾರ್ಯಕ್ರಮ ಏನು ಯಶಸ್ವಿಯಾಗಿದೆ. ಈ ಯಶಸ್ಸು ದೊರಕತಕ್ಕಂಥದ್ದು ಕಾಂಗ್ರೆಸ್ನ ಕೆಟ್ಟ ಆಡಳಿತ ತೊಲಗಬೇಕು. ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ಕೊಡಿಸಬೇಕು ಅಂತೇಳಿ ಬಿಜೆಪಿ JDS ಪಾದಯಾತ್ರೆ ಮಾಡಿದೆ. ಅದು ಅವರ ಹಣೆಯಲ್ಲಿ ಬರ್ದಿಲ್ಲ, ಬಿಜೆಪಿ JDS ಅವ್ರ ಹಣೆಯಲ್ಲಿ ಬರ್ದಿಲ್ಲ ಅಂತ ಹೇಳ್ತಾರೆ DK ಶಿವಕುಮಾರ್. ರಾಜೀನಾಮೆ ಕೊಡೋದು ಬಿಡೋದು ಅವರಿಗೆ ಸೇರಿದ್ದು. ಜನತೆಯಲ್ಲಿ ನಾವು ಇವತ್ತು ಈ ಒಂದು ಹಗರಣಗಳ ಬಗ್ಗೆ ತಿಳುವಳಿಕೆ ಮೂಡಿಸಬೇಕಲ್ಲ. ಏನೇನು ನಡೀತಾ ಇದೆ ರಾಜ್ಯದ ಜನತೆ, ತೆರಿಗೆ ಹಣ, ಸರ್ಕಾರದ ಆಸ್ತಿಗಳು ಯಾವ ರೀತಿ ಲಪಟಾಯಿಸಿದ್ದಾರೆ, ಆ ಒಂದು ವಿಷಯಗಳನ್ನ ಜನತೆಗೆ ತಿಳಿಸೋದು ನಮ್ಮ ಜವಾಬ್ದಾರಿ. ದಲಿತ ನಾಯಕ, ಹಿಂದುಳಿದ ನಾಯಕನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ. ಬಿಜೆಪಿ JDS ಟಾರ್ಗೆಟ್ ಮಾಡ್ತೀವಿ ಹಿಂದುಳಿದ ನಾಯಕ ಸಿದ್ದರಾಮಯ್ಯವ್ರನ್ನ ಅಂತ. ಆ ಹಿಂದುಳಿದ ನಾಯಕರೇ ಹಿಂದುಳಿದರ ಹೆಸರಿನಲ್ಲಿ ಲೂಟಿಯಾಗಿರೋದು. ಬಡವರಿಗೆ ಮಾಡಬೇಕಾದ ಕೆಲಸದ ಹಣ ಲೂಟಿಯಾಗಿದೆ. ಅವ್ರಿಗೆ ತಲುಪಬೇಕಾದ ಹಣ ಲೂಟಿ ಮಾಡಿರ್ತಕ್ಕಂಥದ್ದೇ ಇವತ್ತು ಚರ್ಚೆ ಆಯ್ತಿರೋದು. ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ರಾಜ್ಯಪಾಲರನ್ನ ಯಾರು ದುರ್ಬಳಕೆ ಮಾಡ್ಕೊಳ್ಳಕ್ಕಾಗಲ್ಲ. ರಾಜ್ಯಪಾಲರು ಸಂವಿಧಾನದ ವ್ಯಾಪ್ತಿನಲ್ಲಿ ಅವರ ಅಧಿಕಾರ ಚಲಾವಣೆ ಮಾಡೋದು
ಅವರಿಗೆ ಪವರ್ ಇದೆ, ಆ ಪವರ್ ಯೂಸ್ ಮಾಡ್ತಾರೆ. ಮೈಸೂರಲ್ಲಿ ಸಮಾವೇಶ ಮಾಡಕ್ ಕೊಟ್ಟಿದ್ದಾರೆ, ಎಲ್ಲವನ್ನ ಅಲ್ಲಿ ಬಿಚ್ಚಿ ಮಾತಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅವ್ರ ಹತ್ರ ಏನೇನಿದೆ ಎಲ್ಲ ಬಿಚ್ಕೊಂಡು ನಿಂತ್ಕೊಳ್ಳಿ, ತೊಂದರೆ ಇಲ್ಲ. ಇಷ್ಟು ಕುಮಾರಸ್ವಾಮಿ ಅವರು ಮತ್ತೆ ಈಗಾಗಲೇ BY ವಿಜೇಂದ್ರ ಅವರು ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮಂಡ್ಯದಲ್ಲಿ ಹೆಜ್ಜೆ ಇಟ್ಟಿದೆ, ಹೆಜ್ಜೆ ಆಗ್ತಾ ಇದ್ದೀನಿ. ನಮ್ಮ ಈ ಹೋರಾಟ ಮಂಡ್ಯ ನಗರಕ್ಕೆ ಎಂಟ್ರಿ ಆಗಿದ್ದೇವೆ. ಮಾನ್ಯ ಕುಮಾರಸ್ವಾಮೀಜಿ ಅವರು ಕೂಡ ನಮ್ಮ ಜೊತೆಲಿ ಇದ್ದಾರೆ. ನಮ್ಮ ಹೋರಾಟದ ಪರಿಣಾಮ ಆಡಳಿತ ಪಕ್ಷಕ್ಕೆ ನಡುಕ ಉಂಟಾಗಿದೆ. ಸಿದ್ದರಾಮಯ್ಯನವರಿಗೆ ಇವತ್ತು ನಿದ್ರೆ ಬರ್ತಾ ಇಲ್ಲ. ಅಧಿಕೃತ ಕಾರ್ಯಕ್ರಮಗಳೆಲ್ಲವೂ ಕೂಡ ರದ್ದು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಸೊ ಒಟ್ಟಾರೆಯಾಗಿ ಒಂದು ಅನಿಶ್ಚಿತತೆ ಇದೆ ಇವತ್ತು ರಾಜ್ಯದಲ್ಲಿ. ಆಡಳಿತ ಯಂತ್ರ ಸಂಪೂರ್ಣ ಕುಸಿಬಿದ್ದಿರ್ತಕ್ಕಂಥದ್ದು. ಎಲ್ಲದಕ್ಕೂ ಮೈಸೂರಲ್ಲಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನ ಸಮಾವೇಶ ಮಾಡಕ್ ಹೊರಟಿದ್ದಾರೆ ಬಿಜೆಪಿ ಜೆಡಿಎಸ್, ಅಲ್ಲಿ ಉತ್ತರ ಕೊಡ್ತೀನಿ, ಎಲ್ಲವನ್ನು ಬಿಚ್ಚಿಡ್ತೀನಿ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಏನ್ ಬಿಚ್ಚಿಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಮುಚ್ಚಿಟ್ಟಿರೋದನ್ನ ಬಿಚ್ಚಿಡ್ಲಿ. ಇವ್ರ ಯೋಗ್ಯತೆಗೆ ಸದನದಲ್ಲಿ ಉತ್ತರ ಕೊಡಕ್ಕಾಗಿಲ್ಲ ಅಂತ ಒಂದು ದುರ್ಬಲ ಸರ್ಕಾರ. ಸದನದಲ್ಲಿ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಿಲ್ಲ, ಇಲ್ಲಿ ಬಂದು ಪುಕ್ಷಟ ಮಾತನಾಡ್ತಾರೆ. ಇವ್ರಿಗೆ ನಾವ್ಯಾರು ಇವ್ರ ಕಿಮ್ಮತ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿಜಯೇಂದ್ರ ಅವರು ನನ್ನ ಬಗ್ಗೆ ಏಕವಚನದಲ್ಲಿ ಅವೆಲ್ಲ ಉತ್ತರವನ್ನ ಸದನದಲ್ಲಿ ಕೊಡ್ತೀನಿ ಅವರಿಗೆ, ಅವ್ರು ಹೆಂಗಿದ್ರು ಏನು ಅಂತ ಹೇಳಿ ಅಂತಾರೆ. ಆಯ್ತು, ಕೊಡ್ಲಿ ಸ್ವಾಮಿ, ಯಾರು ಬೇಡ ಅಂತ ಹೇಳಿದಾರೆ. ಫಸ್ಟ್ ನಮ್ ಪ್ರಶ್ನೆಗೆ ಉತ್ತರ ಕೊಡ್ಲಿ ಅವರು. ನೋಡ್ತಾ ಇದ್ದಾರೆ ಯಾವ ರೀತಿ ಉತ್ಸಾಹದಲ್ಲಿದ್ದಾರೆ. 5ನೇ ದಿನಕ್ಕೆ ಪಾದಯಾತ್ರೆಯಲ್ಲಿ ಇದ್ರು ಸಹ ಇನ್ನೂ ಉತ್ಸಾಹ ಜಾಸ್ತಿ ಆಗಿರ್ತಕ್ಕಂಥದ್ದು. ಮಂಡ್ಯ ಸ್ಟೈಲಲ್ಲಿ ನೀವು ಬಂಚೆ ಹಾಕೊಂಡು ಬಂದಿದ್ದೀರಿ ಇವತ್ತು. ಮಂಡ್ಯ ಅಂತ ಹೇಳಿದ್ರೆ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಜಿಲ್ಲೆ ಇದು. ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ, SM ಕೃಷ್ಣ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಇವತ್ತು ರಾಜ್ಯದಲ್ಲಿ ಹೋರಾಟ ಅಂತ ಹೇಳಿದ್ರೆ ಯಡಿಯೂರಪ್ಪನವರು, ರೈತ ನಾಯಕರು ಅಂತ ಹೇಳಿದ್ರೆ ಯಡಿಯೂರಪ್ಪನವರು. ಹಾಗಾಗಿ ಇವತ್ತು ನಮಗೂ ಕೂಡ ಒಂದು ಹೊಸ ಸ್ಫೂರ್ತಿನ. ಎಷ್ಟು ಖುಷಿ ಆಗುತ್ತೆ ನಿಮ್ ತಂದೆಯವರ ಹುಟ್ಟಂತ ಸ್ಥಳದಲ್ಲಿ ಅಂತ ಹೋರಾಟ ಮಾಡ್ಲಿಕ್ಕೆ, ಎಷ್ಟು ಖುಷಿ ಆಗುತ್ತೆ. ದೊಡ್ಡ ತಂದೆಯವರೇ ಸ್ಫೂರ್ತಿ ಇವತ್ತು ನನಗೆ, ಹೋರಾಟಕ್ಕೆ ಯಡಿಯೂರಪ್ಪನವರೇ ಸ್ಫೂರ್ತಿ ನಮಗೆ. ಇದಿಷ್ಟು ವಿಜೇಂದ್ರ ಅವರು ಮತ್ತೆ ಕುಮಾರಸ್ವಾಮಿ ಅವರು ಮತ್ತೆ ಈ ಒಂದು ಹೋರಾಟ ಎಂದೇ ಐತಿಹಾಸಿಕ ಹೋರಾಟ. ಈ ಹೋರಾಟದ ಮೂಲಕ ಒಂದು ಜನರಿಗೆ ಒಂದು ಸತ್ಯವನ್ನು ತಿಳಿಸುವಂತ ಕೆಲಸವನ್ನ ಮಾಡ್ತೇವೆ. ಯಾಕಂದ್ರೆ ನನ್ನ ಕಡೆ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾರೆ ಏನೇನು ಬಿಚ್ಚಿಡ್ಬೇಕು ಅಂತ ಇದ್ದಾರೆ ಅವೆಲ್ಲವನ್ನು ಕೂಡ ಬಿಚ್ಚಿಡ್ಲಿ, ಯಾವ್ದು ಇಟ್ಕೊಳ್ಳೋದು ಬೇಡ, ಅವಕ್ಕೆಲ್ಲವೂ ಕೂಡ ಉತ್ತರವನ್ನ ಕೊಡ್ತೀನಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತೆ. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಮಂಡ್ಯ.